ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಹಾಗಾಗಿ ಹೊರಗಡೆ ಹೊರಟಿದ್ದೀವಿ. ಏನಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಈ ಮಧ್ಯೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನಗೆ, ಯಾಕೆ ಅಂದರೆ ಫ್ಯಾಮಿಲಿ ಫಂಕ್ಷನ್ಸು ಮತ್ತು ಸ್ನೇಹಿತರ ಫಂಕ್ಷನ್ಸು ಎಲ್ಲ ಬೀಗ್ರೂಟ ಮದುವೆ ಅಂತ ತುಂಬ ಇರೋದ್ರಿಂದ ನನಗೆ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೋಗಿದ್ದೊಂದು ಕ್ಲಿಪ್ಪಿಗೆ ತೊಗೊಂಡು ನಾನು ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಫಂಕ್ಷನಲ್ಸ್ ಎಲ್ಲ ಮುಗಿದ್ಮೇಲೆ ನಾನು ವಿಡಿಯೋಗಳನ್ನ ವಾರಕ್ಕೆ ಒಂದು 2-3 ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ಬ್ಯುಸಿ ಇರ್ತೀನಲ್ವ, ಅಲ್ಲಿ ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಹಾಕೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಸ್ವಲ್ಪ ಆಗ್ತಾಯಿಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅವ್ರುಗಳಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂತಂದರೆ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಬಂದಿದ್ದು, ಊಟ ಇನ್ನೂ ಆಗಿರಲಿಲ್ಲ ನಮ್ಮದು. ಹಾಗಾಗಿ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಈಚೆಯಿಂದ ಪುಟಾಣಿ ಹೋಟ್ಲು ಥರ ಕಾಣಿಸುತ್ತೆ, ಆದರೆ ಹೋಟೆಲ್ ತುಂಬ ಒಳಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ಇಬ್ಬರೂ ಆರ್ಡ್ರ್ ಮಾಡ್ತಾಯಿದ್ದಾರೆ ಮೆನು ನೋಡಿಕೊಂಡು. ಇಲ್ಲಿ ಒಂದೇ ಫ್ಯಾಮಿಲಿ, ಒಂದು 15 ಮೆಂಬರ್ಸ್ ಇರೋ ಫ್ಯಾಮಿಲಿ ಬಂದ್ರೂ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆನೂ ಇದೆ. ಚೆನ್ನಾಗಿ ಊಟ ಮಾಡ್ಬೋದು ಎಲ್ಲ ಒಂದೇ ಕೂತ್ಕೊಂಡು. ಇಲ್ಲಿ ನಾವು ಆರ್ಡರ್ ಮಾಡಿರೋ ಊಟನೂ ಬಂತು. ನಾವು ಮಾಡಿದ್ದು ಸೌತ್ ಇಂಡಿಯನ್ ಮೀಲ್ ಮತ್ತು ನಾರ್ತ್ ಇಂಡಿಯನ್ ಮೀಲ್ ಎರಡನ್ನೂ ಮಾಡಿದ್ವಿ. ನೋಡೋಣ ಟೇಸ್ಟ್ ಎರಡು ಹೇಗಿರುತ್ತೆ ಅಂತ. ಸೌತ್ ಇಂಡಿಯನ್ ಮೀಲ್ ತುಂಬ ಚೆನ್ನಾಗಿತ್ತು. ನಾರ್ತ್ ಇಂಡಿಯನ್ ಮೀಲು ಮಾಮೂಲಿ ನಾವು ಮೀಲ್ ತೊಗೊತೀವಲ್ಲ ಹೋಟ್ಲಲ್ಲಿ, ಆ ಥರ ಇತ್ತು. ಪರವಾಗಿಲ್ಲ, ಅದು ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದೂ ಚೆನ್ನಾಗಿತ್ತು. ಬನ್ನಿ ಎಲ್ಲರೂ ಊಟ ಮಾಡೋಣ. ಇವಾಗಲೇ ಎಲ್ಲರಿಗೂ ಗೆಸ್ ಮಾಡಿರ್ತೀರ ನಾವು ಏನಕ್ಕೆ ಬಂದಿದ್ದೀವಿ ಅಂತ. ಹೌದು, ನಾವು ಗೋಲ್ಡ್ ಶಾಪಿಂಗಿಗೆ ಬಂದಿರೋದು. ಯಾರು ತಗೋತಾ ಇರೋದು ಗೋಲ್ಡು ಅಂತ ಹೇಳಿದ್ರೆ, ನನ್ನ ಮಗಳು ಗೋಲ್ಡ್ ತಗೊಡ್ತಾ ಇರೋದು ನಮಗೆ. ಅಂದರೆ ನಮಗೆ ಅನ್ನೋದಕ್ಕಿಂತ ಅವ್ರ ಅಪ್ಪನಿಗೆ ತಗೊಡ್ತಾ ಇದ್ದಾಳೆ. ಅವ್ರ ಅಪ್ಪನಿಗೆ ಕತ್ತಿಗೆ ಚೈನ್ ತೊಗೋಬೇಕು ಮತ್ತು ಒಂದು ಉಂಗುರ ತೊಗೋಬೇಕು ಅಂತ ಬಂದಿದ್ದಾಳೆ. ಇದು ಅವಳ ಸ್ವಂತ ದುಡಿಮೆಯಿಂದ ಅವಳು ಖರ್ಚು ಕಳೆದು, ಈಗ ಹೆಣ್ಮಕ್ಳಂದಮೇಲೆ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಖರ್ಚಿರುತ್ತೆ ಅಂತ. ಅವ್ರು ಖರ್ಚು ಕಳೆದು ನಮಗೆ ಸೇವಿಂಗ್ಸ್ ಮಾಡಿ ಅಪ್ಪ ಅಮ್ಮನಿಗೆ ಮತ್ತು ತಂಗಿಗೆ ಚಿನ್ನ ತೆಗೆದುಕೊಡ್ತಾಳೆ ಅಂತಂದರೆ ನಮಗೊಂಥರ ನನ್ನ ಮಗಳು ನೋಡಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಹಾಗಾಗಿ ನೋಡ್ತಾ ಇದ್ದೀವಿ. ಯಾಕೋ ಸೆಟ್ ಆಗಲಿಲ್ಲ ನಮಗೆ ಅವ್ರು ಹೇಳಿದ ಪ್ರೈಸ್ಗೂ ನಾವು ಅಂದ್ಕೊಂಡಿದ್ದಕ್ಕೂ. ಹಾಗಾಗಿ ನಾವು ಹುಣಸೂರಿಗೆ ಬಂದು ಮಾಡಿಸ್ಕೊಳ್ಳೋಣ ಅಂತ ನಾವು ಬಂದ್ಬಿಟ್ವಿ. ಅದೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ರಾತ್ರಿ 8:30 ಆಗೋಯಿತು. ಹಾಗಾಗಿ ಮನೆಗೆ ಹೋಗಿ ಊಟ ಅಡುಗೆ ಮಾಡೋಕ್ಕಾಗಲ್ಲ, ಹೋಟ್ಲಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು. ಇಲ್ಲಿ ಮಂಡಿ ಮಹಲದಲ್ಲಿ ಲೆಮನ್ ಟ್ರೀ ಹೋಟೆಲ್ ಇದೆ, ತುಂಬ ಚೆನ್ನಾಗಿದೆ, ದೊಡ್ಡ ಹೋಟೆಲ್ಲೇ. ಅಲ್ಲಿಗೆ ಬಂದಿದ್ದೀವಿ. ನಾನ್ ವೆಜ್ ತೊಗೊತಾ ಇದ್ದೀವಿ ನಾವು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸಿ ನಾವು ಇನ್ನು ಊರ ಕಡೆ ಪ್ರಯಾಣ ನಮ್ಮದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.